ಓಂ ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ ದಕ್ಷಿಣಾಯಣ ಶರದ್ ಋತು ಕಾರ್ತೀಕ ಮಾಸದ ಶುದ್ಧ ಸಪ್ತಮಿ ಮಂಗಳವಾರ. ದಿನಾಂಕ ಬಂದು 28/10/2025 ಆಗಿರ್ತದೆ. ವಾರ ಬಂದು ಮಂಗಳವಾರ ಆಗಿರ್ತದೆ. ತಿಥಿ ಬಂದು ಸಪ್ತಮಿ ಆಗಿರ್ತದೆ. ರಾತ್ರಿ 3:46 ಇರ್ತದೆ. ನಕ್ಷತ್ರ ಬಂದು ಪೂರ್ವಷಾಢ, ಹಗಲು 11:53. ಯೋಗ ಬಂದು ಧೃತಿ, ಕರಣ ಬಂದು ಗರಜೆ ಆಗಿರ್ತದೆ. ಇದು ಈ ದಿನದ ಪಂಚಾಂಗ. ದ್ವಾದಶ ರಾಶಿಗಳ ಗೋಚಾರಕ್ಕೆ ಬಂದಾಗ ಮೇಷರಾಶಿಯವರಿಗೆ ದ್ರವ್ಯ ಲಾಭ, ಸ್ನೇಹನಾಶ, ಸ್ಥಾನಚಲನೆ, ಅನುಕೂಲ, ಭಯ, ಗೋಚಾರದ ಮೇಲೆ ಬರ್ತಕ್ಕಂಥ ವಿಷಯಗಳಿವು. ನೋಡಿ, ಇವತ್ತು ಈ ಸಗಟು ವ್ಯಾಪಾರಿಗಳಿಗೆ ಶುಭ ದಿನವಾಗಿರ್ತದೆ. ಕೃಷಿ ಕಾರ್ಮಿಕರಿಗೆ, ದಿನಗೂಲಿ ನೌಕರರಿಗೆ ಭಾಳ ಶುಭಕರವಾದ ದಿನ ಆಗಿರ್ತದೆ. ಈ ಹೋಲ್ಸೇಲ್ ಲೆವೆಲ್ಸ್ ಇರ್ತಾರಲ್ಲ, ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗುತ್ತೆ. ಇವತ್ತು ನೀವು ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ. 4 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ, ಅದೃಷ್ಟದ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ನೋಡಿ, ವೃಷಭ ರಾಶಿಯವರಿಗೆ ಈ ದಿನ ಧನಹಾನಿ, ವ್ಯಾಧಿ, ಇದಲ್ಲದೆ ಮಧ್ಯಾಹ್ನದ ಮೇಲೆ ದ್ರವ್ಯ ಲಾಭ, ವ್ಯಾಕುಲತೆಯಿಂದ ಬಿಡುಗಡೆ. ಸರ್ಕಾರಿ ನೌಕರರಿಗೆ ಸಂತಸ ಸುದ್ದಿಗೆ ಕೇಳ್ತಾರೆ ಸರ್ಕಾರಿ ನೌಕರರು. ಜೊತೆಗೆ ರೈತರಿಗೆ ಶುಭ ದಿನ, ವಿದ್ಯಾರ್ಥಿಗಳಿಗೆ ಬಹಳ ಒಳ್ಳೆಯ ದಿನ. ಈ ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವರಿಗೆ ಈ ದಿನ ಅಮಿತವಾದ ಲಾಭ ಬರ್ತದೆ. ಕಾಲಭೈರವಾಷ್ಟಕವನ್ನು ಓದಿರಿ. 5 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ನೀಲಿ, ಅದೃಷ್ಟ ಬಣ್ಣ ಆಗಿರ್ತದೆ. ವೃಷಭದಿಂದ ಮಿಥುನಕ್ಕೆ ಬಂದಾಗ ದೇಹ ಸೌಖ್ಯ, ದ್ರವ್ಯ ಲಾಭ, ಬಹು ಸುಖ, ಸ್ವಲ್ಪ ಭಯ ವಾತಾವರಣ ಬರ್ತಕ್ಕಂಥದ್ದು. ಸ್ವಉದ್ಯೋಗಿಗಳಿಗೆ ನಿರೀಕ್ಷಿತ ಲಾಭ, ಬಂಧುಗಳಿಂದ ಶುಭ ಸುದ್ದಿಗಳು. ಈ ಗುತ್ತಿಗೆ ನೌಕರರು, ಅರೆಸೌಕಾರ ನೌಕರರು, ಕೃಷಿ ಕೂಲಿಗಾರರಿಗೆ ಬಹಳ ಒಳ್ಳೆಯ ದಿನ ಆಗಿರುತ್ತೆ ಇವತ್ತು. ಈ ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವ್ರು, ತೆಂಗಿನಕಾಯಿ ಮಾರ್ತಕ್ಕಂಥವ್ರು, ಹೂವು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಸರ್ಪರಾಜನಂದರೆ ನಾಗೇಂದ್ರ ಸ್ವಾಮಿಯನ್ನು ನೆನೆಸಿ, ನಿಮಗೆ ಒಳ್ಳೆಯದಾಗ್ತದೆ, ಶುಭಕರವಾಗಿರ್ತಕ್ಕಂಥ ದಿನ ಆಗ್ತದೆ. ನಿಮ್ಮ ಅದೃಷ್ಟ ಸಂಖ್ಯೆ 7 ಆಗಿರ್ತದೆ. ಅದೃಷ್ಟ ದಿಕ್ಕು ಉತ್ತರ ಆಗಿರ್ತದೆ. ಹಳದಿ ಬಣ್ಣ ಅದೃಷ್ಟದ ಬಣ್ಣ ಆಗಿರುತ್ತೆ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಸಾಮಾನ್ಯವಾಗಿರ್ತಕ್ಕಂತಹ ಒಂದು ಲೋಕಚಿಂತೆ ಈ ದಿನ ಬರ್ತದೆ. ಮನೋವ್ಯಥೆ ಆಗ್ತದೆ. ಶತ್ರು ಭಯ ಆಗ್ತದೆ. ಶತ್ರುತ್ವ ಬರ್ತದೆ ಜನಗಳಲ್ಲಿ ಅಂತಕ್ಕಂಥದ್ದೇ. ಕಾರ್ಯದಲ್ಲಿ ನಷ್ಟ ಆಗ್ತದೆ. ಕಾರ್ಯಗಳೆಲ್ಲ ವಿಘ್ನವಾಗಿರ್ತಕ್ಕಂಥ ಕಾಲ ಬರ್ತದೆ. ಮಧ್ಯಾಹ್ನದ ಮೇಲೆ ಸ್ವಲ್ಪ ಸ್ವಲ್ಪ ಶುಭ ಸೂಚನೆಗಳು ಕಾಣ್ತದೆ. ರೈತ ಕಾರ್ಮಿಕರಿಗೆ ಶುಭ ದಿನ ಆಗಿರ್ತದೆ. ರೈತ ಕಾರ್ಮಿಕರಿಗೆ ಉತ್ತಮ ಕಾರ್ಯಪ್ರಗತಿ ಇರ್ತದೆ. ಈ ರಿಟೇಲ್ ಟ್ರೇಡರ್ಸ್ ಅಂತ ರೆಡಿ, ಚಿಲ್ಲರೆ ವ್ಯಾಪಾರಿಗಳು, ಎಲ್ಲ ರೀತಿ ಅವರಿಗೆಲ್ಲನೂ ಶುಭಕರವಾದ ದಿನ ಆಗಿರ್ತದೆ. ಮಂಗಳಕರನಾಗಿರ್ತಕ್ಕಂತಹ ಮಹಾಗಣಪತಿಯನ್ನು ಧ್ಯಾನ ಮಾಡಿ. ನಿಮಗೆ ಕರ್ಕಾಟಕ ರಾಶಿಯವರಿಗೆ 5 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ನೀಲಿಯ ಬಣ್ಣ, ಅದೃಷ್ಟದ ಬಣ್ಣ ಆಗಿರ್ತದೆ. ಆದ್ಮೇಲೆ ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ಲಕ್ಷ್ಮೀಕರವಾದ ದಿನ ಇವತ್ತು. ಯಾರಿಗೆ ಸಿಂಹರಾಶಿಯವರಿಗೆ ಶುಭಕರವಾದ ಬಂಧು ಸೌಖ್ಯ, ದ್ರವ್ಯ ಲಾಭ, ಎಲ್ಲ ರೀತಿಯ ವ್ಯಾಪಾರಗಳಿಗೆ ಶುಭಕರ, ವ್ಯಾಪಾರ ಚೆನ್ನಾಗಾಗ್ತದೆ. ಬೆಳೆಗಾರರಿಗೆ ಶುಭ ದಿನ, ಸ್ವ ಉದ್ಯೋಗಿಗಳಿಗೆ ಶುಭಕರವಾಗಿರ್ತಕ್ಕಂಥದ್ದು ಈ ದಿನ. ಈ ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ಸು, ಫ್ಯಾಬ್ರಿಕೇಷನ್ ಮಾಡ್ತಕ್ಕಂಥವರು, ಇವರಿಗೆಲ್ಲನೂ ಬಹಳ ಶುಭಕರವಾದ, ಲಾಭಕರವಾದ ದಿನ ಆಗಿರ್ತದೆ. ನೀವು ಸಹ ಗಣಪತಿಯನ್ನು ಧ್ಯಾನ ಮಾಡಿ. ಅದೇ ರೀತಿಯಲ್ಲಿ 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ಸೌಖ್ಯ ಜೊತೆಗೆ ವ್ಯಾಕುಲತೆ, ಸ್ವಲ್ಪ ಬುದ್ಧಿ ಕ್ಲೇಶ. ಬುದ್ಧಿ ಸ್ವಲ್ಪ ಓಡೋದಿಲ್ಲ ಇವತ್ತು ಭಯದಿಂದ. ಸ್ವಲ್ಪ ಹಣ ದುಂದುವೆಚ್ಚ ಆಗ್ತದೆ. ಪ್ರಯಾಣದಿಂದ ಸ್ವಲ್ಪ ಸೌಖ್ಯ ಸಿಗ್ತದೆ. ಬಂಧುವರ್ಗದ ಭೇಟಿ ಆಗ್ತದೆ. ವಿದ್ಯಾರ್ಥಿಗಳಿಗೆ ಶುಭ ದಿನ. ಈ ಬಂಗಾರ ವ್ಯಾಪಾರ ಮಾಡ್ತಕ್ಕಂಥವ್ರು, ಜೀನಿವಾರ ಅಂದರೆ ಅವರು ಬಂಗಾರದ ಆಭರಣ ತಯಾರು ಮಾಡ್ತಕ್ಕಂಥವರು, ಅವರಿಗೆ ಶುಭಕರವಾದ ದಿನ ಆಗಿರ್ತದೆ. ಆಂಜನೇಯನ ಸ್ಮರಿಸಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ನೇರಳೆ ಬಣ್ಣ, ಅದೃಷ್ಟದ ಬಣ್ಣ ಆಗಿರುತ್ತೆ. ಆದ್ಮೇಲೆ ಅಲ್ಲಿಂದ ಮುಂದಕ್ಕೆ ತುಲಾರಾಶಿಯವರು. ಈ ತುಲಾರಾಶಿಯವರಿಗೆ ಸ್ವಲ್ಪ ಈ ದಿನ ಆರೋಗ್ಯದಲ್ಲಿ ವ್ಯತ್ಯಯ ಕಾಣ್ತದೆ.
ಶುಭ ಕಾರ್ಯಕ್ಕೆ ಪ್ರಯತ್ನ ಆಗ್ತದೆ, ಸ್ವಲ್ಪ ದ್ರವ್ಯಲಾಭ ಇರ್ತದೆ, ಲಕ್ಷ್ಮೀಕರವಾಗಿರ್ತದೆ, ಕಾರ್ಯವೃದ್ಧಿ ಆಗ್ತದೆ. ಏನು ಎಲ್ಲ ರೀತಿಯ ನೌಕರರಿಗೆ ಶುಭವಾಗ್ತದೆ, ರೈತರಿಗೆ ಲಾಭ ಆಗ್ತದೆ, ರೈತ ಕಾರ್ಮಿಕರಿಗೆ ಶುಭ ದಿನವಾಗಿರುತ್ತೆ. ಈ ಹೋಟೆಲ್ ನಡೆಸ್ತಕ್ಕಂಥವ್ರು, ಕಾಂಡಿಮೆಂಟ್ಸ್ ಮಾಡ್ತಕ್ಕಂಥವ್ರು, ಈ ಚಾಟ್ಸನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು, ಟೀ ಸ್ಟಾಲ್ಗಳವ್ರಿಗೆ ಒಳ್ಳೆಯ ದಿನ ಆಗಿರುತ್ತೆ. ನೀವು ನವಗ್ರಹ ಸೂಕ್ತ ನಮ್ಮ ಸೂರ್ಯಾಗೆ ಚಂದ್ರಾಯ ಮಂಗಳಾಗೆ ಬುಧಾಗೆ ಚ ಗುರು ಶುಕ್ರ ಶನಿ ಪಿಶ್ಚ ರಾಹವೇ ಕೇತುವೆ ಅಂತೇಳಿ ನವಗ್ರಹ ಸ್ಮರಿಸಿ. 8 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ವೃಶ್ಚಿಕ ರಾಶಿಗೆ ಬಂದಾಗ ನಿಮಗೆ ಪ್ರಯಾಣದಿಂದ ಲಾಭ, ಆದರೂ ಸಹ ಇದನ್ನು ಸುತ್ತಾಟ ಇರ್ತದೆ. ಆ ಸುತ್ತಾಟದಿಂದ ಶುಭ ಫಲ ಸಿಗ್ತದೆ. ಕಾರ್ಮಿಕರಿಗೆ ಶುಭ ದಿನ ಅಲ್ಲದೆ ಎಲ್ಲರಿಗೂ ಈ ದಿನ ಗೃಹ ಸೌಖ್ಯ. ಹೂವು ಹಣ್ಣು ತರಕಾರಿ ಬೆಳೀತಕ್ಕಂಥವ್ರಿಗೆ, ರೈತರಿಗೆ ಸ್ವಲ್ಪ ಅಲ್ಪ ಲಾಭ, ಪೂರ್ತಿ ಲಾಭ ಇರೋದಿಲ್ಲ, ಅಲ್ಪ ಲಾಭ ಇರ್ತದೆ. ನೀವು ಗಣಪತಿಯನ್ನು ಧ್ಯಾನ ಮಾಡಿ. ಈ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಬಹಳ ಶುಭ ದಿನ ಆಗಿರುತ್ತೆ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅಂತಕ್ಕಂಥದ್ದು ಅದೃಷ್ಟ ಬಣ್ಣ ಆಗಿರ್ತದೆ. ಆದಮೇಲೆ ಅಲ್ಲಿಂದ ಧನುಸ್ಸು ರಾಶಿಗೆ ಬರೋಣ. ಧನುಸ್ಸು ರಾಶಿಗೆ ಬಂದಾಗ ಧನುಸ್ಸು ರಾಶಿಯ ಗೋಚಾರ ರೀತ್ಯ ಈ ದಿನ ವಿರೋಧಿಗಳ ಕಾಟ ಮತ್ತು ಮಧ್ಯಾಹ್ನದ ಮೇಲೆ ಸೌಖ್ಯ ವೃದ್ಧಿ, ವ್ಯಾಕುಲತೆಯೂ ಸ್ವಲ್ಪ ಇರ್ತದೆ. ಸ್ವಲ್ಪ ಹಣ ದುಡ್ಡು ಖರ್ಚಾಗ್ತದೆ. ಇವತ್ತು ಇರೋ ಹಣ ಎಲ್ಲ ಖರ್ಚಾಗೋಗುತ್ತೆ. ವ್ಯಾಪಾರಸ್ಥರಿಗೆ ಅಲ್ಪ ಲಾಭ, ಸಾಮಾನ್ಯ ಲಾಭ. ಕೃಷಿಕರಿಗೆ ಮಿಶ್ರ ಫಲ. ವಿದ್ಯಾರ್ಥಿಗಳಿಗೆ ಒಂಥರ ನೀರಸವಾದ ದಿನ ಆಗಿರ್ತದೆ. ಯಾರೋ ಧನುಸು ರಾಶಿಯವರಿಗೆ ಈ ದಿನ ವ್ಯವಸಾಯ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭ ಇರ್ತದೆ. ನೀವು ಶಿವನಾಮ ಸ್ಮರಣೆ ಮಾಡಿ. 1 ಅದೃಷ್ಟ ದಿಕ್ಕು ಪೂರ್ವ, 1 ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟದ ಬಣ್ಣ ಆಗಿರ್ತದೆ. ಆದಮೇಲೆ ಅಲ್ಲಿಂದ ಮಕರ ರಾಶಿಗೆ ಬರೋಣ. ಮಕರ ರಾಶಿಯವರಿಗೆ ಬಹಳ ಉತ್ತಮವಾದ ದಿನ ಇವತ್ತು. ದ್ರವ್ಯ ಲಾಭ, ಸಂತೋಷ, ಸಂಪತ್ತು. ವ್ಯಾಪಾರಸ್ಥರಿಗೆ ಸಾಮಾನ್ಯವಾದ ಲಾಭ, ಮನೆಯಲ್ಲಿ ಸಂತೋಷದ ವಾತಾವರಣ, ಕಾರ್ಮಿಕರಿಗೆ ಲಾಭ, ಶುಭದಾಯಕವಾದ ದಿನ. ಈ ಹಾಲು ಹಣ್ಣು ಹೂವು ತರಕಾರಿ ಮಾರ್ತಕ್ಕಂಥವ್ರಿಗೆ, ವಿಳೆದೆಲೆ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ ಆಗಿರ್ತದೆ. ಆದಮೇಲೆ ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಕುಲತೆ, ವ್ಯಾಪಾರದಲ್ಲಿ ಕುಸಿತ, ಧನ ನಷ್ಟ, ವೃಥಾ ತಿರುಗಾಟ, ಕುಟುಂಬದವರ ಸಹಕಾರದಿಂದ ಸಮಾಧಾನ, ಮನೆಯಲ್ಲಿ ಶಾಂತ ವಾತಾವರಣ. ಈ ದಿನ ವೈದ್ಯ ವೃತ್ತಿ ಮಾಡ್ತಕ್ಕಂಥವ್ರಿಗೆ ಭಾಳ ಶುಭ ದಿನ. ಋಣ ವಿಮೋಚಕ ಅಂಗಾರ ಸೂಕ್ತವನ್ನು ಪಠಿಸಿ. 2 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ. ಕುಂಭರಾಶಿಯಿಂದ ಮೀನರಾಶಿಗೆ ಬಂದಾಗ ಈ ದಿನ ನೀವು ಶುಭ ಸುದ್ದಿ ಕೇಳ್ತೀರಿ. ಗೃಹ ಶಾಂತಿ ಇರ್ತದೆ. ಕೃಷಿ ಕಾರ್ಮಿಕರಿಗೆ ಶುಭ ದಿನ. ವ್ಯಾಪಾರಸ್ಥರಿಗೆ ಉತ್ತಮ ಲಾಭ. ಯಾರೋ ಮೀನರಾಶಿಯಲ್ಲಿರ್ತಕ್ಕಂಥವ್ರಿಗೆ ಸ್ನೇಹಿತರ ಮಿಲನ, ಪ್ರಯಾಣದ ಚಿಂತೆ. ಆದಮೇಲೆ ಸಾಮಾನ್ಯವಾಗಿ ಈ ಜವಳಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಈ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರು, ಇವರಿಗೆಲ್ಲ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತದೆ. ಮಹಾಗಣಪತಿಯನ್ನು ಒಂದು ಸರಿ ಧ್ಯಾನ ಮಾಡಿ. 5 ನಿಮ್ಮ ಅದೃಷ್ಟ ಸಂಖ್ಯೆ, ಪೂರ್ವ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ ಆಗಿರುತ್ತೆ. ಆದಮೇಲೆ ಇದು 12 ರಾಶಿಗಳ ಗೋಚಾರ ಫಲ. ಆದಮೇಲೆ ಇದು ಕಾರ್ತಿಕ ಮಾಸ ಶುಭ ದಿನಗಳು. ನಿಮಗೆಲ್ಲರಿಗೂ ಕಾರ್ತಿಕ ಮಾಸದಲ್ಲಿ ಲಕ್ಷ್ಮೀಕರವಾಗಿರ್ತಕ್ಕಂತಹ ದೇವತೆಗಳು ನಿಮಗೆ ಶುಭವನ್ನು ಕೋರಲಿ, ನಿಮಗೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಈ ಸಾಯಿ ಸ್ಮೃತಿಯ ಪಂಚಾಂಗ ನಿತ್ಯ ಭವಿಷ್ಯವನ್ನು ಮುಗಿಸ್ತಾ ಇದ್ದೀವಿ. ಆದಮೇಲೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲನೂ ನಿಮ್ಮ ಸ್ನೇಹಿತರಿಗೆ ಸಬ್ಸ್ಕ್ರೈಬ್ ಮಾಡಿಸಿ. ಅದೇ ರೀತಿಯಲ್ಲಿ ಲೈಕ್ ಮಾಡಿ, ವಿಷಯಗಳನ್ನು ಶೇರ್ ಮಾಡಿ. ಓಂ ಶ್ರೀ ಸಾಯಿರಾಮ್.